ಚಾನಲ್ YT ಮೋಟೋ ಬ್ಲಾಗ್ಸ್. ಇವತ್ತು ನಮ್ಮ ಫ್ರೆಂಡ್ ಅವ್ರದ್ದು ಡ್ಯೂಕ್ 390 ಒಂದು ಕೊಟ್ಟಿದ್ದಾರೆ. ಸುಮ್ಮನೆ ಒಂದು ರೈಡ್ ಹೋಗ್ತಾ ಇದ್ದೀವಿ. ಅವ್ರು ನನ್ನ ಗಾಡಿಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಗಾಡಿ ತೋರಿಸು ಅಂತ ಹೇಳ್ತಾಯಿದ್ರು, ಹೆಂಗೈತೆ ಅಂದ್ಬಿಟ್ಟು. ಸೊ ಅದಕ್ಕೆ ಬಂದಿದೆ ಅವ್ರದ್ದು ಡ್ಯೂಕ್ 390. ನೆಕ್ಸ್ಟು ಇವರು ನಾವು ಸೇರಿ ಒಂದು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡಬೇಕು, ಬರೋ ತಿಂಗಳಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಒಂದು ವಾರ ಹೋಗೋ ಥರ. ಏನಾಗುತ್ತೋ ನೋಡಬೇಕು. ನೋಡಿ ಅಲ್ಲೇ ಹೋಗ್ತಿದೆ ನನ್ನ ಗಾಡಿ. ಇದು 390 ಡ್ಯೂಕ್. ಇದು ಪಿಕಪ್ ಮಾತ್ರ ಸಕ್ಕತ್ತಾಗೈತೆ ಅವರು. ಎಲ್ಲ ಮಾಡ್ತಾವ್ರೆ. ಪಿಕಪ್ ಮಾತ್ರ ಸಕ್ಕತ್ತಾಗಿದೆ ಇದು. ನಮ್ಮ ಗಾಡಿಯಲ್ಲೆಲ್ಲ ಟಾರ್ಕ್ ಕಮ್ಮಿ, CC ಜಾಸ್ತಿ. ಈ 390 CC ಆಗಿದ್ರೂ ಟಾರ್ಕ್ ಎಲ್ಲ ಸ್ಪೀಡ್ ಇನ್ನೂ ಜಾಸ್ತಿ ಆಗುತ್ತೆ, ನನ್ನ ಗಾಡಿಗಿನ್ನ ಜಾಸ್ತಿ ಆಗುತ್ತೆ. ಖಾಲಿ ರೋಡು. ಅವಾಗೆಲ್ಲ ಇಲ್ಲಿ ಬರೀ ಕ್ರಿಕೆಟ್ ಆಡಕ್ಕೆ ಬರ್ತಾ ಇದ್ವಿ. ಇದರಲ್ಲೆಲ್ಲ ಚೆನ್ನಾಗಿದೆ. ಸೀಟಿಂಗ್ ಒಂದು ಒಳ್ಳೆ ಸೀಟ್, ಒಳ್ಳೆ ಕಲ್ಲಿದ್ದಂಗಿದೆ. ಇಲ್ಲಿಂದ ಇಲ್ಲಿಗೆ ಬರೋಷ್ಟಲ್ಲೇ ತಿಕ್ಕೆಲ್ಲ ಹೊಡೆದೋಗ್ತೈತೆ. ಇದು ಅವಾಗ ಚಿಕ್ಕ ವಯಸ್ಸಲ್ಲಿ ಫೋಟೋಶೂಟ್ ಎಲ್ಲ ಮಾಡೋಕ್ಕೆ ಬರ್ತಾಯಿದ್ವಿ. ಪೊಲೀಸರೆಲ್ಲ ಕ್ಯಾಮ್ರಾ ಎಲ್ಲ ಕಿತ್ಕೊಂಡ್ಬಿಡೋರು ಇಲ್ಲೆಲ್ಲ. ಇವಾಗ ಒಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಎಡಿಟಿಂಗ್ ನಂಗೆ ಒಂದು ಸ್ವಲ್ಪ ತುಂಬ ಕಷ್ಟ ಹೋಗ್ತಾಯಿತ್ತು. ಅದೇ ಕ್ಲಾರಿಟಿ ತರಬೇಕಿತ್ತಲ್ವ, ಎಲ್ಲ ಬರೀ 1080p ಬರ್ತಾಯಿತ್ತು. ಬಟ್ ನನ್ನ GoPro ಅಲ್ಲಿ ಬರೋದೆಲ್ಲ 4K ರೆಸಲ್ಯೂಷನಲ್ಲೇ ಬರೋದು. ಬಟ್ ಎಡಿಟಿಂಗ್ ಟೈಮಲ್ಲಿ ಎಲ್ಲ ಕಂಪ್ರೆಸ್ ಆಗಿಬಿಟ್ಟು 1080p ಬಂದ್ಬಿಡೋದು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಇವ್ರ ಹತ್ರ ಡಿಸ್ಕಸ್ ಮಾಡಿದ್ದು. ಇವ್ರ ಹೆಸರು ವಿನಯ್ ಬ್ರೋ ಅಂತ. ಇವ್ರದ್ದು ಕೆಂಗೇರಿಯಲ್ಲಿ ಒಂದು ಆಫೀಸ್ ಇದೆ, ಸ್ಟುಡಿಯೋ ಒಂದು ಇಕ್ಕಿದ್ದಾರೆ. ಇವ್ರ ಹತ್ರ ಎಲ್ಲ ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಡ್ವಿ. ಸ್ವಲ್ಪ ನಮಗೂ ಎಡಿಟಿಂಗಲ್ಲಿ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟು ಇವ್ರದ್ದೊಂದು ಸ್ಟುಡಿಯೋದೊಂದು ವ್ಲಾಗ್ ಒಂದು ಮಾಡೋಣ, ಸಿಗ್ತಾರೆ ಪಕ್ಕ. ಇನ್ವೈಟ್ ಮಾಡಿದ್ದಾರೆ ಬರೋ ವಾರ ಹಂಗೆ ಬರೋಕ್ಕೆ. ನೋಡೋಣ, ಅವ್ರ ಸ್ಟುಡಿಯೋದು ನಿಮಗೆ ಟೂರೆಲ್ಲ ಮಾಡಿ ತೋರಿಸ್ತೀನಿ ನಿಮಗೆ. ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಇಬ್ಬರು ಸ್ವಲ್ಪ ಟೀ ಕುಡಿದ್ಬಿಟ್ಟು ಅವ್ರನ್ನ ಹಂಗೆ ಹೊರಟವ್ರಿಗೆ ಕೆಲಸ ಐತೆ ಅಂದ್ಬಿಟ್ಟು, ನಾನು ಸರಿ ಅಂದ್ಬಿಟ್ಟು ಇವತ್ತು ಒಂಚೂರು ಕೆಲಸ ಆಯಿತು. ಎಡಿಟಿಂಗ್ ಬೇರೆ ಐತಿ, ಇನ್ನೂ ಹಳೆ ವೀಡಿಯೋದು ಬೇರೆ, ಅದೊಂಚೂರು ಮಾಡಬೇಕಿತ್ತು. ನಾನು ಹಂಗೆ ಕಳಿಸ್ಕೊಟ್ಬಿಟ್ಟು ನಾನು ಹಂಗೆ ಮನೆಗೆ ಹೋಗ್ತಾ ಇದ್ದೀನಿ. ಅಷ್ಟು ಹೋಗಿ ಊಟ ಮಾಡಬೇಕು. ಬೆಳಗ್ಗೆನೇ ಟ್ರಾಫಿಕ್ ಜಾಮ್ ನೋಡಿದ್ರೆ ಗಾಡಿ ಓಡ್ಸೋಕ್ಕೆ ಮನ್ಸು ಬರೋಲ್ಲ, ಹಂಗೈತೆ. ಟ್ರಾಫಿಕ್ ಜಾಮಿಂದ ಮನೆಗೆ ಬರೋಷ್ಟರಲ್ಲಿ 20 ನಿಮಿಷ ಆಗೋಯ್ತು. ಅಲ್ಲೇನೋ ಆಕ್ಸಿಡೆಂಟ್ ಬೇರೆ ಆಗೋಗ್ಬಿಟ್ಟಿತ್ತು. ಇನ್ನು ಅದನ್ನೆಲ್ಲ ವೀಡಿಯೋ ಮಾಡಿನೆಲ್ಲ ಬೈಕೊಂತಾರೆ ಅಂದ್ಬಿಟ್ಟು ಅದು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸರಿ, ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರಿ ಗಾಯ್ಸ್, ಆಯಿತು, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.